ಸೀತಾ, ಲಕ್ಷ್ಮಣ ಮತ್ತು ಹನುಮಂತ ಎಲ್ಲರೂ ಅಯೋಧ್ಯೆಗೆ ಮರಳುತ್ತಾರೆ ಹಾಗೂ ರಾಮನಿಗೆ ರಾಜನಾಗಿ ಪಟ್ಟಾಭಿಷೇಕವೂ ಆಗುತ್ತದೆ. ಹನುಮಂತನು ಭಗವಂತನ ಆರಾಧನೆಯನ್ನ ಮುಂದುವರಿಸಲು ಹಿಮಾಲಯಕ್ಕೆ ತೆರಳುತ್ತಾನೆ. ಅಲ್ಲಿ ಅವನು ತನ್ನ ಉಗುರುಗಳನ್ನ ಬಳಸಿ ಹಿಮಾಲಯ ಪರ್ವತಗಳ ಗೋಡೆಗಳ ಮೇಲೆ ರಾಮಾಯಣದ ಆವೃತ್ತಿಯನ್ನ ಬರೆಯುತ್ತಾನೆ. ರಾಮನ ಒಳ್ಳೆಯ ಕಾರ್ಯಗಳ ಪ್ರತಿಯೊಂದು ವಿವರಗಳನ್ನ ದಾಖಲಿಸುತ್ತಾನೆ. ಮಹರ್ಷಿ ವಾಲ್ಮೀಕಿ ಅವರು ತಮ್ಮ ರಾಮಾಯಣದ ಪ್ರತಿಯನ್ನ ದೇವತೆಗಳು, ನಾಗರುಗಳು ಮತ್ತು ಇತರರಿಗೆ ಹೆಮ್ಮೆಯಿಂದ ತೋರಿಸಿದಾಗ ಅವರು ರಾಮಾಯಣದ ಅದ್ಭುತ ಚಿತ್ರಣಕ್ಕಾಗಿ ಶ್ಲಾಘಿಸಿದ್ರು. ಆದ್ರೆ ವಾಲ್ಮೀಕಿ ಅದನ್ನ ನಾರದ ಮುನಿಗೆ ತೋರಿಸಿದಾಗ ಅವರು ಅದ್ಭುತವಾಗಿದೆ, ಆದ್ರೆ ನಾನು ಹನುಮಂತನಿಂದ ಚಿತ್ರಿಸಿದ ಉತ್ತಮ ರಾಮಾಯಣವನ್ನ ಓದಿದ್ದೇನೆ ಎಂದು ಹೇಳುತ್ತಾರೆ. ನಂತರ ಅವರು ಅದನ್ನ ಓದಲು ಒತ್ತಾಯಿಸುತ್ತಾರೆ. ವಾಲ್ಮೀಕಿ ಹನುಮಂತನ ಆವೃತ್ತಿಯ ಒಂದು ನೋಟವನ್ನ ಪಡೆಯಲು ಭಗವಾನ್ ಹನುಮಂತನ ಭೇಟಿ ಮಾಡ್ತಾರೆ ಮತ್ತು ತುಂಬಾ ನಿರಾಶೆಗೊಳ್ತಾರೆ. ಹನುಮಂತನು ವಾಲ್ಮೀಕಿಗೆ ತನ್ನ ದುಃಖದ ಕಾರಣವನ್ನ ಕೇಳಿದಾಗ ಅವನು ಬಹಳ ಶ್ರಮದಿಂದ ರಚಿಸಿದ ಅವನ ಆವೃತ್ತಿಯು ಹನುಮಂತನ ವೈಭವಕ್ಕೆ ಹೊಂದಿಕೆಯಾಗುವುದಿಲ್ಲ ಮತ್ತು ಅದರಿಂದ ನಿರ್ಲಕ್ಷಿಸಲ್ಪಡುತ್ತದೆ ಎಂದು ಹೇಳಿದ್ರು. ಹನುಮಂತನು ಒಂದು ಭುಜದ ಮೇಲೆ ವಾಲ್ಮೀಕಿಯನ್ನ ಹಾಗೂ ಇನ್ನೊಂದು ಕೈಯಲ್ಲಿ ತನ್ನ ಪ್ರತಿಯನ್ನ ತೆಗೆದುಕೊಂಡು ಸಮುದ್ರಕ್ಕೆ ಹೋದನು. ಅಲ್ಲಿ ಅವನು ತನ್ನ ಸ್ವಂತ ಆವೃತ್ತಿಯನ್ನ ರಾಮನಿಗೆ ಅರ್ಪಣೆಯಾಗಿ ಸಮುದ್ರಕ್ಕೆ ಎಸೆದನು. ಇದುವೇ ಹನುಮದ್ ರಾಮಾಯಣ ಎಂದು ಕರೆಯಲ್ಪಡುತ್ತದೆ. ಈ ಆವೃತ್ತಿಯು ಅಂದಿನಿಂದ ಕಳೆದು ಹೋಗಿದೆ. ಮಹರ್ಷಿ ವಾಲ್ಮೀಕಿಯವರು ಎಷ್ಟು ದಿಗ್ಭ್ರಮೆಗೊಂಡ್ರು ಎಂದ್ರೆ ಅವರು ತಮ್ಮ ಆವೃತ್ತಿಯಲ್ಲಿ ಹನುಮಂತನ ಮಹಿಮೆಯನ್ನ ಹಾಡಲು ಇನ್ನೊಂದು ಜನ್ಮ ತೆಗೆದುಕೊಳ್ಳುವುದಾಗಿ ಹೇಳಿದ್ರು. ರಾಮಚರಿತ ಮಾನಸವನ್ನ ರಚಿಸಿದ ಸಂತ ತುಳಸಿದಾಸರು ಬೇರೆ ಯಾರೂ ಅಲ್ಲ, ಮಹರ್ಷಿ ವಾಲ್ಮೀಕಿ ಅವರೇ. ತಮ್ಮ ಆಸೆಯನ್ನ ಪೂರೈಸಲು ಮರುಜನ್ಮ ಪಡೆದ್ರು ಎಂದು ಹೇಳಲಾಗುತ್ತದೆ. ನಂತರ ಹನುಮದ್ ರಾಮಾಯಣದ ಒಂದು ತುಂಡು ಮಹಾಕವಿ ಕಾಳಿದಾಸನ ಅವಧಿಯಲ್ಲಿ ಸಮುದ್ರ ತೀರಕ್ಕೆ ತೇಲಿ ಬಂತು ಮತ್ತು ವಿದ್ವಾಂಸರಿಂದ ಅರ್ಥೈಸಿಕೊಳ್ಳಲು ಸಾರ್ವಜನಿಕ ಸ್ಥಳದಲ್ಲಿ ಇರಿಸಲಾಯಿತು ಎಂದು ಹೇಳಲಾಗುತ್ತೆ. ಕಾಳಿದಾಸನು ಅದನ್ನು ಅರ್ಥೈಸಿಕೊಂಡನು ಮತ್ತು ಇದು ಹನುಮಂತನು ದಾಖಲಿಸಿದ ಹನುಮದ್ ರಾಮಾಯಣ ಎಂದು ಗುರುತಿಸಿದನು ಹಾಗೂ ಕನಿಷ್ಠ ಒಂದು ಚರಣವನ್ನ ನೋಡಲು ನಾನು ತುಂಬಾ ಅದೃಷ್ಟಶಾಲಿ ಎಂದು ಪರಿಗಣಿಸಿಕೊಂಡನು.